ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣಾ ಹೋಮ್ ಮೇಕರ್ ಕನ್ನಡ ಲಾಗ್ಸ್. ಇವತ್ತು ಸಿಂಪಲ್ಲಾಗಿ ನಾನು ಅಡುಗೆ ಮನೆ ಕ್ಲೀನ್ ಮಾಡ್ಕೊತಿದ್ದೀನಿ. ನೋಡಿ, ಪೇಪರ್ಸ್ ಎಲ್ಲ ನ್ಯೂಸ್ ಪೇಪರ್ ಹಾಕಿದೆ, ಎಲ್ಲ ಹಳೇದಾಗಿದೆ, ಕಿತ್ತೋಗಿದೆ. ಸೊ ಇದನ್ನೆಲ್ಲ ಚೇಂಜ್ ಮಾಡಿಬಿಡ್ತೀನಿ. ಮೇಲೆ ಏನು ಚೆನ್ನಾಗಿದೆ, ಅದನ್ನ ಜಾಸ್ತಿ ಯೂಸ್ ಮಾಡಲ್ಲ. ಸೊ ಚೆನ್ನಾಗಿದೆ, ಅದನ್ನೇನು ಮುಟ್ಟಕ್ಕೋಗಲ್ಲ. ಈಗ ಸದ್ಯಕ್ಕೆ ಇದನ್ನು ಮತ್ತು ಕೆಳಗಡೆ ಒಂದೆರಡು ಕಬೋರ್ಡ್ಸ್ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಬನ್ನಿ, ನೀವು ನನ್ನ ಜೊತೆ ಕ್ಲೀನ್ ಮಾಡ್ಕೊಂಬಿಡಿ ಮನೇನ ಹಾಗೆ ನೋಡ್ಕೊತ. ಸೊ ಇಲ್ಲಿ ನಾನು ಮೊದಲು ಅವನ್ನೆಲ್ಲ ಇಡೋಕ್ಕೆ ಕೌಂಟರ್ ಟಾಪ್ನ ಖಾಲಿ ಮಾಡಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಈಗ ಏನು ಮಾಡ್ತೀನಿ ಅಂದರೆ ಅವನ್ನೆಲ್ಲ ಬೇಗ ಕೆಳಗಡೆ ಇಟ್ಕೊಂಡ್ಬಿಡ್ತೀನಿ. ಅಲ್ಲಿ ಖಾಲಿ ಮಾಡ್ಕೊಂಬಿಟ್ರೆ ನಾವು ಅಲ್ಲೆಲ್ಲ ಕ್ಲೀನಾಗಿ ಪೇಪರ್ ಚೇಂಜ್ ಮಾಡಿಬಿಟ್ಟು ಕ್ಲೀನಾಗಿ ಧೂಳು ಕೊಡ್ಕೊಂಬಿಟ್ಟು ಒರೆಸ್ಕೋಬೋದು. ಇಲ್ಲಿ ನ್ಯೂಸ್ ಪೇಪರ್ ಹಾಕೋದ್ರಿಂದ ನಮಗೇನಾಗುತ್ತಂದರೆ ಅದು ಬೇಗ ಹಳೇದಾಗುತ್ತೆ, ಕಿತ್ತೋಗುತ್ತೆ. ಸೊ ದಟ್ ನಾವು ಅದು ಹಳೇದಾದ ತಕ್ಷಣ ನಾವು ಕ್ಲೀನ್ ಮಾಡ್ಕೊತೀವಿ. ಇಲ್ಲ ಅಂತ ಅಂದರೆ ಚೆನ್ನಾಗಾದಂಗೆ ಚೆನ್ನಾಗಿದೆ ಬಿಡು ಅಂದ್ಬಿಟ್ಟು ತುಂಬ ಕ್ಲೀನ್ ಮಾಡೋಕ್ಕೆ ಹೋಗಲ್ಲ, ಹಂಗೆ ಇಟ್ಬಿಡ್ತೀವಿ. ಸೊ ನ್ಯೂಸ್ ಪೇಪರ್ ಹಾಕೋದ್ರಿಂದ ಇದೊಂದು ಯೂಸ್ ಆಗಿದೆ. ಅದು ಕಿತ್ತೋದ ತಕ್ಷಣ ನಾವು ಕ್ಲೀನ್ ಮಾಡಬೇಕಂತ ನಮಗೆ ಅನಿಸುತ್ತೆ. ಸೊ ನಾನು ಆದಷ್ಟು ನ್ಯೂಸ್ ಪೇಪರೇ ಹಾಕ್ತೀನಿ ಎಲ್ಲ ಕಡೆ. ನೋಡಿ, ಅಲ್ಲಿ ಮಿಕ್ಸಿಗೆ ಕೆಳಗಡೆ ನ್ಯೂಸ್ ಪೇಪರ್ ಹಾಕಿದ್ದೀನಿ. ಸೊ ಈಗ ಪೇಪರೆಲ್ಲ ತೆಗೆದುಬಿಟ್ಟು ಫಸ್ಟ್ ಧೂಳು ಕೊಡ್ಕೊಂಬಿಡ್ತೀನಿ. ಎಲ್ಲ ಧೂಳು ಏನಾನಿದ್ರೆ ಅಲ್ಲೆಲ್ಲ ಧೂಳು ಕೊಡ್ಕೊಂಬಿಟ್ಟು ಆಮೇಲೆ ತೇವದ ಬಟ್ಟೆಯಿಂದ ಒರೆಸ್ಕೊಂಬಿಡ್ತೀನಿ. ನೀವೆಲ್ಲ ಹೆಂಗೆ ಕ್ಲೀನ್ ಮಾಡ್ಕೊತೀರಾ? ಕ್ಲೀನಿಂಗ್ಗೆ ಎಷ್ಟು ವಾರಕ್ಕೊಂದ್ಸತಿ ಮಾಡ್ತೀರಾ? ಎಲ್ಲ ನನಗೆ ಕಮೆಂಟ್ಸಲ್ಲಿ ಹೇಳಿ. ನಾನು ಎಷ್ಟು ವಾರ ಹಿಂಗೇನಿಲ್ಲ, ತುಂಬ ಗಲೀಜಾದರೆ ಕ್ಲೀನ್ ಮಾಡಿಬಿಡ್ತೀನಿ. ಇಲ್ಲಾಂದರೆ ಹಿಂಗೆ ಪೇಪರೆಲ್ಲ ಕಿತ್ತೋದಾಗ ತುಂಬ ಕ್ಲಮ್ಸಿ ಕಾಣಿಸ್ದಾಗ ಹಂಗೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಮೇಲೂ ಪೇಪರ್ ಹೆಂಗೆ ಕ್ಲೀನಾಗೇ ಇದೆ. ಸೊ ಅಲ್ಲಿ ಎಲ್ಲ ಧೂಳು ಕೊಡ್ಕೊಂಬಿಟ್ಟು ಹಂಗೆ ಜೋಡಿಸ್ಬಿಡ್ತೀನಿ. ಇಲ್ಲಿ ಮಾತ್ರ ಕ್ಲೀನಾಗಿ ಇಲ್ಲಿ ತುಂಬ ಪೇಪರೆಲ್ಲ ಕಿತ್ತೋಗಿದೆ, ಸ್ವಲ್ಪ ಧೂಳು ಆಗಿತ್ತು. ಅದಕ್ಕೆ ಎಲ್ಲ ಕ್ಲೀನಾಗಿ ಒರೆಸ್ಕೊಂಬಿಡ್ತೀನಿ. ತೇವದ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಆಮೇಲೆ ಹೊಸ ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಎಲ್ಲ ಜೋಡಿಸ್ಕೊಂಬಿಡ್ತೀನಿ. ಫ್ರೆಂಡ್ಸ್, ಯಾರಾದರೂ ಹೊಸ್ದಾಗಿ ನೋಡ್ತಿದ್ದೆ ನನ್ನ ಚಾನಲ್ನ, ಇಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅದ್ರ ಪಕ್ಕ ಬೆಲ್ ಐಕಾನ್ ಬರುತ್ತೆ, ಅದನ್ನ ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ನಾನು ಯಾವುದೇ ವೀಡಿಯೋ ಹಾಕಲಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ದಟ್ ನೀವು ನನ್ನ ವೀಡಿಯೋಸ್ನ ನೋಡ್ಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ನನಗೆ ಪ್ಲೀಸ್ ಲೈಕ್ ಕೊಡಿ ಒಂದು. ಹಂಗೆ ನಿಮಗೆ ಫ್ರೆಂಡ್ಸ್ ಯಾರಾದ್ರೂ ಫ್ಯಾಮ್ಲಿಗೆ ಶೇರ್ ಮಾಡಿ. ಕಮೆಂಟ್ಸ್ ಅಂತ ತಪ್ಪದೇ ಮಾಡಿ, ಆಯಿತಾ? ನೀವು ಹೇಗೆ ಕ್ಲೀನ್ ಮಾಡ್ಕೊತೀರಾ ಏನು ಅಂತ. ಸೊ ಎಲ್ಲ ಒರೆಸಿದ್ದೀನಿ, ಎಲ್ಲ ಒಣಗಿದೆ. ಸೊ ಇವಾಗ ಏನು ಮಾಡ್ತೀನಿ ಅಂದರೆ ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಎಲ್ಲ ಮತ್ತೆ ಅದೇ ಜಾಗಕ್ಕೆ ಎಲ್ಲ ಈಗೇನು ಮಾಡ್ತೀನಿ, ಸ್ಟೀಲ್ ಡಬ್ಬಗಳೆಲ್ಲ ಈಗ ತೊಳೆಯಲ್ಲ. ಆಗಲೇ ಒಂದು 2 ವೀಕ್ಸ್ ಹಿಂದೆ ನಾನೆಲ್ಲ ವಾಶ್ ಮಾಡಿದ್ದೆ. ಇವಾಗ ಏನು ಮಾಡ್ತೀನಿ ಅಂದರೆ ತೇವದ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಬಾಕ್ಸ್ಗಳನ್ನ ಹಂಗೆ ಜೋಡಿಸ್ಬಿಡ್ತೀನಿ. ಈಗ ನ್ಯೂಸ್ ಪೇಪರ್ ಹಾಕೋದ್ರಿಂದ ನಮಗೆ ಅಲ್ಲಿ ಪ್ಲೇಸು ನೀಟಾಗಿರುತ್ತೆ, ತುಂಬ ಡರ್ಟಿ ಆಗೋಲ್ಲ. ಸೊ ನಾವು ಕ್ಲೀನ್ ಮಾಡ್ಕೋಬೇಕಾದ್ರೂ ಈಸಿ ಅನಿಸುತ್ತೆ. ಪೇಪರ್ ಒಂದು ಎತ್ತಾಕ್ಬಿಟ್ರೆ ಅಷ್ಟೊಂದಲ್ಲಿ ನಾವು ಕ್ಲೀನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋಲ್ಲ. ಸುಮ್ಮನೆ ಒಂದು ಬಟ್ಟೆಲಿ ಒರೆಸ್ಬಿಟ್ರೆ ಆಗೋಗುತ್ತೆ. ಇವಾಗೆಲ್ಲ ಒರೆಸ್ಕೊಂಬಿಟ್ಟಿದ್ದೀನಿ ಬಾಕ್ಸ್ಗಳೆಲ್ಲ. ಈಗ ಜೋಡಿಸ್ಬಿಡ್ತೀನಿ ಎಲ್ಲ. ಅದರಲ್ಲಿ ಖಾಲಿ ಆದಂಗೆಲ್ಲ ನಾನು ಹಂಗೆ ವಾಶ್ ಮಾಡ್ಕೊಂಬಿಡ್ತೀನಿ. ಇವಾಗ ಸದ್ಯಕ್ಕೇನು ವಾಶ್ ಮಾಡಿಲ್ಲ, ಎಲ್ಲ ಅದರಲ್ಲಿ ಸ್ವಲ್ಪ ಮಸಾಲೆ ಐಟಮ್ಸು ಎಲ್ಲ ಇದ್ದಾವೆ. ಶುಗರು, ಕಾಫಿ ಪೌಡರು, ಟೀ ಪೌಡರ್ ಎಲ್ಲ ಇದೆ. ಸೊ ಏನು ಮಾಡ್ತೀನಿ, ಹಂಗೆ ಕ್ಲೀನಾಗಿ ತೇವದ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಹಂಗೆ ಜೋಡಿಸ್ತಾ ಇದ್ದೀನಿ. ಆದಷ್ಟು ಫುಡ್ ಐಟಮ್ಸ್ ಸ್ಟೋರ್ ಮಾಡೋಕ್ಕೆ ಸ್ಟೀಲ್ ಕಂಟೈನರ್ಸ್ನೇ ಯೂಸ್ ಮಾಡಿ. ಇದು ನೋಡಿ, ನಾನು ಕೊಬ್ಬರಿ ಹಿಂಗೆ ತೊಳೆದು ಇಟ್ಕೊಂಡ್ಬಿಡ್ತೀನಿ. ನಾನು ತುಂಬ ಸಾರಿಗೆ ಒಂದು ಕೊಬ್ಬರಿನೇ ಹಾಕ್ತೀನಿ. ಸೊ ಅವಾಗ ಎಲ್ಲ ತುರ್ಕೋಬೇಕಂದ್ರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ತುರಿದ್ಬಿಟ್ಟು 1-2 ದಿವಸ ಬಿಸಿಲಿಗೆ ಇಟ್ಬಿಟ್ಟು ಹಂಗೆ ಬಾಕ್ಸ್ಗೆ ಹಾಕಿಟ್ಬಿಡ್ತೀನಿ. ಸೊ ಅದು ನಾನು ಯಾವಾಗ ಬೇಕೋ ಅವು ಯೂಸ್ ಮಾಡ್ಕೊತೀನಿ. ಸೊ ಯಾವ್ಯಾವೆಲ್ಲ ವಾಶ್ ಮಾಡಿದ್ದನ್ನೆಲ್ಲ ಇಲ್ಲಿ ಇಟ್ಬಿಟ್ಟಿದ್ದೀನಿ. ಇನ್ನು ವಾಶ್ ಮಾಡೋ ಸಿಂಕಲ್ಲಿದ್ದಾವೆ, ಅದನ್ನೆಲ್ಲ ವಾಶ್ ಮಾಡಿಬಿಟ್ಟು ಆಮೇಲೆ ಜೋಡಿಸ್ಕೊತೀನಿ. ಪಿಡಿಯಾಶೂರು ಅದು 2 ಕೆಜಿದು ಪ್ಯಾಕೆಟ್ ತಂದಿದ್ವಿ. ಸೊ ಅದು ಸ್ವಲ್ಪ ಅರ್ಧ ಪ್ಯಾಕೆಟ್ ಮಾತ್ರ ನಾವು ಬಾಕ್ಸಿಗೆ ಹಾಕ್ಕೊಂಬಿಟ್ಟು ಮಿಕ್ಕಿದ್ದು ಅದರಲ್ಲೇ ಇಟ್ಬಿಟ್ಟಿದ್ದೀನಿ. ಅದರಲ್ಲೇ ಜಿಪ್ ಲಾಕ್ ಮಾಡಿ ಇಟ್ಬಿಟ್ಟಿದ್ದೀನಿ.
ನೋಡಿರಿ ಇಲ್ಲಿ ನಮಗೆ ಸ್ಟೆಪ್ಸ್ ಇಲ್ಲ, ಸೊ ನಾವೆಲ್ಲ ಒಂದೇ ಕಡೆ ಎಲ್ಲ ಜೋಡಿಸ್ಕೋಬೇಕು. ಒಂದು ಸ್ಟೆಪ್ ಇದ್ದಿದ್ದೆ ಚೆನ್ನಾಗಿ ಮೇಲೆ ಕೆಳಗಡೆ ಇದನ್ನ ಜೋಡಿಸ್ಕೊಳ್ಳೋಕ್ಕೆ. ಸ್ಟೆಪ್ ಇಲ್ಲ, ತುಂಬ ದೊಡ್ಡದೇನೈತೆ, ಸ್ಟೆಪ್ ಇಲ್ಲ. ಸೊ ಅದಕ್ಕೆ ಒಂದರಲ್ಲಿ ಹಂಗೆ ಸೇರಿಸ್ಬಿಟ್ಟು ಇಲ್ಲೇ ಜೋಡಿಸ್ಬಿಟ್ಟಿದ್ದೀನಿ. ಸೊ ಇದು ಅಷ್ಟೇ, ಪೇಪರ್ ಕ್ಲೀನಾಗೆಲ್ಲ ಒರೆಸ್ಕೊಂಬಿಟ್ಟು ಪೇಪರ್ ಚೇಂಜ್ ಮಾಡಿಬಿಡ್ತೀನಿ ಅಷ್ಟೇ. ನೋಡಿರಿ ನಂದು ಇನ್ನೊಂದು ಚಾಪರ್ ಇದೆ ಇಲ್ಲಿ, ಇದೂ ಚೆನ್ನಾಗಿದೆ. ಸ್ವಲ್ಪ ಇದು ತುಂಬ ಪ್ರೆಷರ್ ಕೊಟ್ಬಿಟ್ಟು ಪ್ರೆಸ್ ಮಾಡಬೇಕಾಗತ್ತೆ. ಇದು ಅಂದರೆ ಇದ್ರಲ್ಲಿ ತುಂಬ ಬ್ಲೇಡ್ಸ್ ಇದೆ. ಇದು ದೊಡ್ಡದಾಗಿ ಪೀಸ್ ಮಾಡ್ಕೋಬೇಕಂದ್ರೆ ಇದು ಯೂಸ್ ಮಾಡ್ತೀನಿ. ಇದರಲ್ಲೆಲ್ಲ ನಾನು ಬೇಕಾಗಿರೋ ರೇಷನಲ್ಲಿ ನೋಡಿರಿ, ಇದು ಆಶೀರ್ವಾದ ಇದು ಗೋಧಿ ಹಿಟ್ಟು ಅರ್ಧ ಹಾಕ್ಕೊಂಡು ಅರ್ಧ ಹಂಗೆ ಇಟ್ಟಿದ್ದೆ. ಅದು ಬಂದ್ಬಿಟ್ಟು ಪೋಹ ಎಲ್ಲವೂ ಹಂಗೆ ಇಟ್ಟಿದ್ದೀನಿ. ಅದು ಹರಳೆ ಎಣ್ಣೆ ಮತ್ತು ದೀಪದ ಎಣ್ಣೆ ಎಲ್ಲ ಇದರಲ್ಲಿ ಎಕ್ಸ್ಟ್ರಾ ಇದ್ದಾವೆಲ್ಲ ಇದರಲ್ಲಿ ಇಟ್ಟಿದ್ದೀನಿ. ಇದು ದೀಪದ ಎಣ್ಣೆ ಒಂದು ಪ್ಯಾಕೆಟ್ ಹಾಕಿದೆ, ಇನ್ನೊಂದು ಪ್ಯಾಕೆಟ್ ಹಂಗೆ ಇಟ್ಟಿದ್ದೀನಿ. ಸೊ ಎಲ್ಲ ಅದನ್ನ ಕೊಡೋಬಿಟ್ಟು ಹಂಗೆ ಇದಕ್ಕೆ ಹಾಕ್ಕೊಂಬಿಡ್ತೀನಿ. ಅಷ್ಟೇ ಫ್ರೆಂಡ್ಸ್ ಕ್ಲೀನಿಂಗು. ಮ್ಯೂಸಿಕ್ ಹಾಕ್ತೀನಿ, ಕೇಳ್ಕೊಬಿಡಿ. ಸೊ ಇವತ್ತು ನೀವು ಗಿವ್ ಅವೇಲಿ ನನ್ನ ಕ್ವಶನ್ ಏನಂದರೆ, ನಾನು ಇವತ್ತು ಯಾವ ಏರಿಯಾ ಕ್ಲೀನ್ ಮಾಡಿದ್ದು, ಕಿಚನ್ನ, ಹಾಲ, ಬೆಡ್ರೂಮಾ, ಬಾತ್ರೂಮಾ ಅಂತ ಹೇಳಿ ಇವತ್ತು ನಾನು ಕಿಚನ್ ಕ್ಲೀನಿಂಗ್ ಮಾಡಿದ್ದು. ಸೊ ನೀವು ಕಮೆಂಟ್ಸಲ್ಲಿ ಕಿಚನ್ ಕ್ಲೀನಿಂಗ್ ಅಂತ ಹಾಕ್ಬಿಡಿ, ಸೊ ದಟ್ ನೀವು ಪಾರ್ಟಿಸಿಪೇಟ್ ಮಾಡ್ತಿದ್ದೀರಂತ ನಾನು ಅಂದ್ಕೊತೀನಿ. ಕಿಚನ್ ಕ್ಲೀನಿಂಗ್ ಅಂತ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ, ಆಯಿತಾ? ಸೊ ಮ್ಯೂಸಿಕ್ ಹಾಕ್ತೀನಿ, ಕೇಳಿಸ್ಕೊಂಬಿಡಿ. ಸೊ ಈಗ ಎಷ್ಟು ಕ್ಲೀನ್ ಆಯಿತು ನೋಡಿರಿ. ಕ್ಲೀನ್ ಮಾಡಿಕೊಂಡ್ರೆ ಎಷ್ಟೊಂದು ಜಾಗ ಸ್ಪೇಸು ಸಿಕ್ತು, ನಮಗೆ ಕ್ಲೀನಾಗೂ ಅನ್ನಿಸ್ತಿದೆ. ಸೊ ಇದು ಲೆಂತಿ ಆಯಿತು, ಇಲ್ಲಿಗೆ ನಿಲ್ಲಿಸ್ತೀನಿ. ಬೇರೆವೆಲ್ಲ ಇದೇ ಥರ ನಾನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಇನ್ನೇನೇನಿದಾವೆ ಅಂದರೆ ಇಷ್ಟೇ. ಇದನ್ನು ಮುಗಿಸ್ಕೊಂಡ್ಬಿಟ್ರೆ ಬೇರೆ ಇನ್ನೊಂದೆರಡು ಕಬೋರ್ಡ್ ಇದೆ, ಅದನ್ನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಸೊ ನೋಡಿರಿ, ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಆಯಿತು, ಪಾತ್ರೆ ತೊಳೆದಿದ್ದಾಯಿತು, ವಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಟಿಫನ್ ಮಾಡಿರೋದು ಇದ್ದಾರೆ, ಅದನ್ನು ಆಮೇಲೆ ವಾಶ್ ಮಾಡ್ಕೊತೀನಿ. ಸೊ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಆಯಿತು, ನೀರೆಲ್ಲ ಜೋಡಿಸಿದ್ದು ಆಯಿತು. ಸೊ ಇವು ಬಂದ್ಬಿಟ್ಟು ಇನ್ನೊಂದೆರಡು ಕಬೋರ್ಡ್ ಇದೆ, ಇದೊಂದು ಕಬೋರ್ಡ್ ಕ್ಲೀನ್ ಮಾಡ್ಕೋಬೇಕು. ಇದು ಸ್ವಲ್ಪ ಕಡಲೆ ಹಿಟ್ಟು ಗೋಧಿ ಹಿಟ್ಟೆಲ್ಲ ಇದೆ, ಇಲ್ಲೊಂದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಎರಡು ಕ್ಲೀನ್ ಮಾಡ್ಕೊಂಬಿಟ್ಟು ನಾವು ಕಿಚನ್ ಕ್ಲೀನ್ ಮಾಡೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್, ಸಿ ಯು, ಕೀಪ್ ವಾಚಿಂಗ್.